ಈಗ ಅವರನ್ನಲ್ಲಿ ಕಾರಲ್ಲಿ ಕಟ್ಟಿ ಹಾಕಿ ಬೆಂಕಿ ಕೊಟ್ಟು ಕೊಲೆ ಮಾಡಿದ್ದಾರೆ. ಆ ವಿಚಾರ ನಿಮಗೆ ಹೇಗೆ ಗೊತ್ತಾಯ್ತು ಅಂತ? ಅದು ಈ ಮೊಬೈಲ್ ಎಲ್ಲ ಇಲ್ಲಿ ಬಂದು ಹೆಸರಲ್ಲಿ ಹೇಳುವಾಗ ಗೊತ್ತಾಯ್ತು. ಅದು ಯಾವ ಉದ್ದೇಶಕ್ಕೆ ಅವರನ್ನು ಕೊಲೆ ಮಾಡಿದ್ದಾರೆ ಅಂತ ಏನಾದರೂ ಗೊತ್ತಿದೆ? ಅದು ಇಲ್ಲ, ಅವರು ಇದೇ ಕೊಲೆ ಆಗಿದೆ ಅಂತ ಹೇಳುವುದಲ್ಲ, ಯಾರು ನನಗೆ ಏನೋ ಗೊತ್ತಿಲ್ಲ. ಸಾಯುವ ಮುಂದಿನ ದಿನಗಳಿಗೆ ಫೋನ್ ರಾತ್ರಿ ಮಾಡಿದ್ದಾನೆ. ಅವನ ಮಗು ಮಾತಾಡಿದೆ ಸಾಯುವ ಮುಂದಿನ ದಿನ, ಅದು 9 ಗಂಟೆಗೆ. ಹೆಂಡತಿ ಮೊನ್ನೆ ಬಸ್ ಆಕ್ಸಿಡೆಂಟ್ ಅದು ಹೋಗಿದ್ದಾರೆ ತೀರೋಗಿ 2 ವರ್ಷ. ಇದು ಮಗು ಒಂದೇ ಇರುವುದಿಲ್ಲ, 1 ವರ್ಷ. ಈಗ ನಮಗೆ ನೋಡುವವರು ಯಾರು ಅವನೊಬ್ಬನೇ ಇರುವುದು. ಮನೆ ಪರಿಸ್ಥಿತಿ ಕಾಣ್ತಾರೆ. ಈ ಸಾಲನ್ನು ಮುಗಿಸಿ ಅವನೇ ವ್ಯಾಪಾರಕ್ಕೆ ಹೋಗಿದ್ದು. ಈ ಥರ ಮಾಡಿದ್ದಾರೆ, ಸುಟ್ಟಾಗಿದೆ. ನಮ್ಮವರನ್ನು ಬಾಕಿಯವರು ಸುಟ್ಟು ಹಾಕಿದ್ರೆ ಊರು ಹೇಗಾಗಿತ್ತು ಸರ್ ಹೇಳಿ ನೀವು? ಏನಾಗಿದ್ದು ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ ಆಗಿದ್ದು? ನಮ್ಮ ಪರಿಸ್ಥಿತಿ ಹೇಗಾದರೂ ಈಗ ಉಂಟು. ಊರಿನವರದ್ದು ಹೇಗಾಗಿತ್ತು ಹೇಳಿ ನೀವು ಹೇಳಿ. ಜನಪ್ರತಿನಿಧಿಗಳು ಯಾರಾದರೂ ನಿಮ್ಮ ಮನೆಗೆ ಭೇಟಿ ನೀಡಿಸುವ ಅಂತ ಹೇಳಿದ್ದಾರೆ? ಎಷ್ಟು ಈಗ ಯಾವ ಹೇಳಿಲ್ಲ. ಆಗ ಒಬ್ಬರು ಬಂದು ಮಂಗಳೂರಿನವರು ನೀವು ಬರುವಂತ ಸಮಾಧಾನ ಬಂದು ಅಂದರೆ ಮೋದಿನ್ ಬಾವ ಮತ್ತು ಇನಾಯಿತಾಲಿ ಅವರು ಬಂದದ್ದು. ಇಷ್ಟವರೆಗೆ ಬಂದದ್ದು. ಬೆಳ್ತಂಗಡಿಯವರು ಯಾರಾದರೂ ಬಂದು? ನಾವು ಎಲ್ಲಿಯೇ ಬರಲಿಲ್ಲ. ನಿಮಗೆ ಈಗ ಯಾವ ರೀತಿಯಾಗಿ ನ್ಯಾಯ ಕೇಳಬೇಕು ಅಂತ ಇದ್ದೀರಾ ನೀವು? ನ್ಯಾಯ ಅಂದರೆ ಅವನಿಗೆ ಇದು ಹೀಗೆ ಬಿಟ್ಟರೆ ಊರು ಏನಾದಿತ್ತು ನೀವೇ ಹೇಳಿ. ಹೀಗೆ ಊರಿಗೆ ಸಡ್ಲ ಆದರೆ ಏನಾದಿತ್ತು? ಊರಲ್ಲಿ 3 ಮರಳು ಮಾರಿ ಅದನ್ನು ಸುಟ್ಟಾಕಿ ಅದೇ ಊರಿನಲ್ಲಿ ಇಲ್ವಾ, ನೀವು ಇಲ್ವಾ, ಗೌರ್ಮೆಂಟ್ ಇಲ್ವಾ, ಡಿಪಾರ್ಟ್ಮೆಂಟ್ ಇಲ್ವಾ? ನಾನೊಂದು ಮಾಡಿದ್ರೆ ನನ್ನನ್ನು ಈಗ ಯಾವ ಥರದಲ್ಲಿ ಮಾಡ್ತಿದ್ದೀರಿ ನೀವು? ಇಲ್ವಾ? ಎಲ್ಲರಿಗೂ ನೋವು ಒಂದೇ ಅಲ್ವಾ? ಮಕ್ಕಳು ನಿಮಗೂ ಇಲ್ವಾ? ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು. ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ ಅಂತೇಳಿ ಏನಾದರೂ ನೋವು ಉಂಟಾ ನಿಮಗೆ? ನೋಡಿಲ್ಲದೆ ನಮ್ಮ ಮಕ್ಕಳು ಹೋಗಲಿಲ್ವಾ? ಇವರ ಮಕ್ಕಳಿಗೆ ಇವರಿಗೆ ನೋವಾಗಲಿಲ್ಲ ಸರಿ. ನಮ್ಮನ್ನು ದುಡಿದು ಸಾಕು ಅಂತ ಮಕ್ಕಳು ಸುಟ್ಟಾಕಿದಾನಲ್ಲ ದುಡ್ಡು ತಗೊಂಡು. ಇವನ ಮಕ್ಕಳು ಹೀಗಾದರೆ ಏನಾಗಿತ್ತು? ಗೌರ್ಮೆಂಟ್ ಇಲ್ವಾ? ಈಗ ನಮ್ಮ ಗೌರ್ಮೆಂಟ್ ಅಲ್ವಾ? ಈಗ ಸಿದ್ದಿಕ್ ಅವರಿಂದಾಗಿ ಮನೆಯಲ್ಲಿ ಎಲ್ಲ ನಡೀತಾ ಇತ್ತು. ನೀವು ಮನೆ ನೋಡಲಿಲ್ವಾ ನೀವು? ಮತ್ತೆಂತ ನಮಗೇನು ಮಾಡಲಿಕ್ಕೆ ಆಗ್ತದೆ ಅದವರಿಗೆ? ಈಗ ಅವನು ತೀರಿದಂತೇಳಿ ತಿನ್ನಲಿಕ್ಕೂ ಆಗೋದಿಲ್ಲ, ನಿದ್ದೆ ಇಲ್ಲ, ಹೊಟ್ಟೆಗೂ ಇಲ್ಲ, ಮಾತಾಡಲಿಕ್ಕೆ ಆಗೋದಿಲ್ಲ. ಇದು ಒಟ್ಟಾರೆ ಸ್ವೈಟ್ ಆಗಿ ಮಾತಾಡೋದು ಅಷ್ಟೇ ಸಾಯೋದಕ್ಕೆ.